ಹೇಗಿದೆಯಾ ಬೇಬಿ? ಬೇಬಿ ನಿಂತ್ಕೋ, ಬೇಬಿ ನಿಂತ್ಕೋ ಪ್ಲೀಸ್. ನಿನಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ ಅನ್ಸುತ್ತೆ ಬೇಬಿ. ನನಗೆ ನಿನ್ನ ಮೇಲಾಗಲಿ ಅಥವಾ ಬೇರೆ ಯಾರ ಮೇಲಾಗಲಿ ಏನೂ ಕೋಪ ಇಲ್ಲ. ನನ್ನ ಕೋಪ ಇರೋದು ಓನ್ಲಿ ಆ ಅನ್ನಪೂರ್ಣಮ್ಮನ ಮೇಲೆ ಮಾತ್ರ. ಬೇಬಿ, ನನಗಿರೋ ಒಬ್ಬಳೇ ತಂಗಿ ನೀನು. ನಿನ್ನನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಬಂದೀನಿ. ನೀನು ಮಾತಾಡಿಸ್ತಾ ಇದ್ದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಬೇಬಿ. ಪ್ಲೀಸ್ ಬೇಬಿ ಮಾತಾಡು. ನಿನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡ. ಹೇಗಿದ್ದವಳು ಹೇಗಾಗ್ಬಿಟ್ಟಿದ್ಯಾ ಬೇಬಿ. ನೀನು ನೋಡಿದ್ರೆ ಸಂಕಟ ಆಗುತ್ತೆ ನನಗೆ, ಕರಳು ಕಿವುಚಿ ಬರುತ್ತೆ. ನಿನ್ನ ಜೊತೆ ನನ್ನ ಮದುವೆ ಕ್ಯಾನ್ಸಲ್ ಆದಾಗ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ನನ್ನ ಬಗ್ಗೆ ಹಾಡ್ಕೊಂಡು ನಕ್ಕರು. ನನಗೆ ವಯಸ್ಸಾಗಿದೆ ಅದಕ್ಕೆ ಹುಡುಗಿ ಒಪ್ಪಿಲ್ಲ ಅಂತ. ಇನ್ನು ಏನೇನೋ ಕಾರಣಗಳನ್ನ ಊಹಿಸ್ಕೊಂಡು ಇಲ್ಲ ಸಲ್ಲದ ಗಾಸಿಪ್ ಮಾಡಿ ನನ್ನ ಬಗ್ಗೆ ಆಡ್ಕೊಂಡ್ರು. ಆಗ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಆ ಅವಮಾನ ತಡ್ಕೊಳಕ್ಕಾಗದೆ ವಿಷ ತಗೊಂಡೆ. ಆದರೆ ನೀನು ಅಲ್ಲಿ ನೀನು ಗಂಡನ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದೆ. ಆಗಲೇ ಡಿಸೈಡ್ ಮಾಡಿದೆ, ಜೀವನ ಪರ್ಯಂತ ನಿಮ್ಮಿಬ್ಬರನ್ನು ಸಂತೋಷವಾಗಿರೋಕ್ಕೆ ಬಿಡಬಾರ್ದು ಅಂತ. ನೋಡ್ತಾ ಇರು, ನನ್ನನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಟಾರ್ಚರ್ ಕೊಡ್ತೀನಿ ಅಂತ. ಹೋಗ್ತಾ ಹೋಗ್ತಾ ಪ್ರತಿ ನಿಮಿಷ ಪ್ರತಿ ಕ್ಷಣ ನಿಮ್ಮನ್ನು ಒದ್ದಾಡೋಗೆ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರು. ತಿಂಡಿ ತಿಂದಿದ್ಯಾ ಕಂದ? ಥ್ಯಾಂಕ್ಸ್ ಚಂದ್ರಣ್ಣ. ನಾನು ಚಂದ್ರಣ್ಣ ಅಲ್ಲ. ನೀಯತ್ತೆ ಕಾಫಿ ತರಕ್ಕೆ ಹೋದೆ ಜಾನು. ತರಬಾರ್ದಿತ್ತಾ? ಅಲ್ಲ, ಆ ಬೋರ್ಡಿಂಗ್ ಗೊತ್ತಾದರೆ ಸೆಕ್ರೆಟ್ರಿ ಹತ್ರ ಕಾಫಿ ತರಿಸ್ತೀಯಾ ಅಂತ ರಾಕ್ಷಸಂತರ ಆಡೋಕ್ಕೆ ಶುರು ಮಾಡ್ತಾನೆ. ರಾಕ್ಷಸನ್ ಥರ ಏನು, ರಾಕ್ಷಸನೇ. ಮತ್ತೇನಾದರೂ ಅನ್ನ ಮನೆಗೆ ಬಂದು ಶಾಕ್ ಕೊಟ್ಟಿದ್ದ ವಿಷಯ ಪದೇ ಪದೇ ನನ್ನ ಮುಂದೆ ಹೇಳಿ ಎಂಜಾಯ್ ಮಾಡ್ತಿದ್ರು. ರಾಸ್ಕ, ಇನ್ನು ಮುಂದೆ ಪ್ರತಿದಿನ ನಿನ್ನ ಗಂಡಂಗೆ ಒಂದೊಂದು ಶಾಕ್ ಕೊಟ್ಟು ಕೊಬ್ಬಿಳಿಸ್ತೀನಿ ಅಂತ ಹೇಳಿದ್ರು. ಅವ್ರು ನನ್ನ ಮುಂದೆನೇ ನಿನ್ನ ಬಗ್ಗೆ ಹೀಯಾಳಿಸಿದಾಗ ನನ್ನ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಆದರೂ ಬಾಯಿ ಮುಚ್ಕೊಂಡು ಎಲ್ಲ ಸಹಿಸ್ಕೊಂಡು ಹೋಗೋ ಅನಿವಾರ್ಯತೆ. ಬೇಜಾರು ಮಾಡ್ಕೋಬೇಡ ಜಾನು. ಬೇಜಾರು ಮಾಡ್ಕೊಂಡೇ ಇರೋಕ್ಕಾಗಲ್ಲ ಶ್ರೀ. ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಅವ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟ ಭಾವನೆ ಇದೆ ಅಂತ ಗೊತ್ತಿದ್ರೂ ಸುಮ್ಮನೆ ಇರಬೇಕು. ನನ್ನ ಎದುರಿಗೆ ನನ್ನ ಗಂಡಂಗೆ ಟಾರ್ಚರ್ ಮಾಡಿದ್ರು ಸುಮ್ಮನೆ ಇರಬೇಕು. ನಿನ್ನ ಎದುರಿಗೆ ನನ್ನನ್ನು ನುಂಗೋ ಥರ ನೋಡಿದ್ರು ನಾನು ಸುಮ್ಮನೆ ಇರಬೇಕು. ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಇಂಥ ಸ್ಥಿತಿ ಯಾವ ಹೆಂಡತಿಗೂ ಬರಬಾರ್ದು ಶ್ರೀ. ರಾಸ್ಕಲ್, ನಮ್ಮ ಅಸಹಾಯಕತೆನ ಅವನು ಅಡ್ವಾಂಟೇಜಾಗಿ ತಗೋತಿದ್ದಾನೆ. ನಾವಿವಾಗ ಸುಮ್ಮನೆ ಇದ್ದರೆ ಅವನು ಮತ್ತೆ ಮತ್ತೆ ನಮಗೆ ಮೆಂಟಲ್ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಸುಮ್ಮನೆ ಅವ್ರ ಮುಂದೆ ಹೆಲ್ಪ್ಲೆಸ್ ಆಗಿ ನಿಲ್ಲೋದು ಬಿಟ್ಟು ಬೇರೆ ದಾರಿ ಇಲ್ವಲ್ಲ ಶ್ರೀ.